ಇವತ್ತು ನಮ್ಮ ಜೊತೆಗಿದೆ ಭಾರತದ ಮೊಟ್ಟ ಮೊದಲ ಸ್ಪೋರ್ಟ್ಸ್ ಬೈಕ್. 25 ವರ್ಷ ಆದ್ರೂ ಅದೇ ಹವಾ, ಅದೇ ಕ್ರೇಜ್, ಇನ್ನೂ ಸೇಲ್ಸ್ ನಿಂತಿಲ್ಲ. ಇಂಡಿಯಾದಲ್ಲಿ 2 ಸ್ಟ್ರೋಕ್ ಗಾಡಿಗಳು ನಿಂತೋದ್ಮೇಲೆ CD100 ಫಸ್ಟ್ ಟ್ರಕ್ ನ ರಿಲೀಸ್ ಮಾಡ್ತಾರೆ ಹೀರೋ ಹೋಂಡಾದವರು. ಅದಾದ್ಮೇಲೆ 80cc ಗಾಡಿಗಳು ಇಂಡಿಯಾದಲ್ಲಿ ರನ್ನಿಂಗ್ ಅಲ್ಲಿರುತ್ತೆ. ಆ ಗಾಡಿಗಳು ಮೈಲೇಜ್ಗೆಲ್ಲ ಕರೆಕ್ಟ್ ಆಗಿರುತ್ತೆ, ಆದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರೋ ಗಾಡಿಗಳು ಇಂಡಿಯಾದಲ್ಲಿ ಅಲ್ಲಿವರೆಗೂ ಬಂದೇ ಇರಲ್ಲ. ಅವಾಗ ಚಾಲೆಂಜ್ ಆಗಿ ತಗೊಂಡಂತ ಬಜಾಜ್ ಅವರು ಒಂದು ಗಾಡಿನ ರೆಡಿ ಮಾಡ್ತಾರೆ, ಅದೇ ಬಜಾಜ್ ಪಲ್ಸರ್ 150 ಅಂಡ್ 180. 2001ರಲ್ಲಿ ಬಜಾಜ್ ಅವರು ಈ ಗಾಡಿನ ಲಾಂಚ್ ಮಾಡ್ತಾರೆ. ಅವಾಗಿಂದ ಇಲ್ಲಿವರೆಗೂ ಈ ಗಾಡಿಗೆ ಒಂದು ಕಾಂಪಿಟೇಷನ್ ಅಂತ ಯಾವ್ದು ಗಾಡಿನೇ ಇಲ್ಲ. ಯಾಕಂದ್ರೆ ಅಷ್ಟು ಮಿಡಲ್ ಕ್ಲಾಸ್ ಅವ್ರಿಗೆ ಅಂತಾನೆ ಬಿಲ್ಡ್ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ 150cc ಇಂಜಿನ್ ಅಂತಾನೆ ಆರಾಮಾಗಿ ಹೇಳ್ಬೋದು. ಈ ಗಾಡಿನ ನಾನು ನಾರ್ಮಲ್ ಆಗಿ ಬೈಕ್ ರಿವ್ಯೂ ಮಾಡೋ ತರ ಮಾಡ್ತಾ ಇಲ್ಲ. ಇದೊಂದು ಲೆಜೆಂಡರಿ ಗಾಡಿಗೆ ನಾನು ಕೊಡ್ತಿರುವಂತ ಒಂದು ರೆಸ್ಪೆಕ್ಟ್ ಅಂತಾನೆ ಹೇಳ್ಬೋದು. ಈ ಗಾಡಿನ ಸ್ಪೆಸಿಫಿಕೇಶನ್ ಹೇಳೋದು ಬೇಡ, ಯಾಕಂದ್ರೆ ಹೇಳೋ ಅವಶ್ಯಕತೆನೂ ಇಲ್ಲ. ಅಷ್ಟು ಗಾಡಿ ಸೇಲ್ಸ್ ಆಗಿದೆ. ನಾನು ಇದನ್ನ ಪ್ರಮೋಷನ್ ಮಾಡೋ ಅವಶ್ಯಕತೆನೂ ಇಲ್ಲ. ಆದ್ರೂ ಒಂದ್ಸಲ ಇದರದ್ದು ಸ್ಪೆಸಿಫಿಕೇಶನ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಗಾಡಿದು ಪವರ್ ಫಿಗರ್ಸ್ ನೋಡೋದಾದ್ರೆ 149.5cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಇಂಜಿನ್ ಇದು. ಇದರಲ್ಲಿ ನಿಮ್ಗೆ DTSI ಅಂತ ಒಂದು ಹೊಸ ಟೆಕ್ನಾಲಜಿನ 2001 ನಲ್ಲಿ ಬಜಾಜ್ ಅವರು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ರು. DTSI ಅಂದ್ರೆ ಡಿಜಿಟಲ್ ಟ್ವಿನ್ ಸ್ಪಾರ್ಕ್ ಇಗ್ನಿಷನ್ ಅಂತ. ಹಾಗಂತಂದ್ರೆ 90s ಬರ್ತದ ಗಾಡಿಗಳೆಲ್ಲ ನಿಮ್ಗೆ ಸಿಂಗಲ್ ಸ್ಪಾರ್ಕ್ ಪ್ಲಗ್ ಬರ್ತಾ ಇತ್ತು. 2001 ನಲ್ಲಿ ಫಸ್ಟ್ ಟೈಮ್ DTSI ಟೆಕ್ನಾಲಜಿ ಮೂಲಕ ಬಜಾಜ್ ಅವರು 2 ಸ್ಪಾರ್ಕ್ ಪ್ಲಗ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ನನ್ನ ಪ್ರಕಾರ ಹಾಗೂ ಇಂಡಿಯನ್ ಕಸ್ಟಮರ್ಸ್ ಪ್ರಕಾರ ಇಂಡಿಯಾದಲ್ಲಿ ಬಂದಿರುವಂತ ಬೆಸ್ಟ್ 155cc ಇಂಜಿನ್ ಬೈಕ್ ಅಂದ್ರೆ ಇದೆ. ಏನಂದೆ ಇನ್ನೊಂದ್ಸಲ ಹೇಳು. 155cc ಪರ್ಸನಲಿ ಈ ಗಾಡಿ ನಂಗೆ ತುಂಬಾ ಇಷ್ಟ. ಯಾಕಂತಂದ್ರೆ 2013 ನಲ್ಲಿ ಬಚ್ಚನ್ ಮೂವಿನಲ್ಲಿ ಸುದೀಪ್ ಅವರು ಓಡಿಸಿದಂತ ಗಾಡಿ ಇದು. ಆಮೇಲೆ ವೀರಂ ಪರಪರಗಳು ಇದೇ ಗಾಡಿ ಓಡಿಸಿದ್ದು. 2010 ಕೆಳಗಡೆ ಬಂದಿರೋಂತ ಎಲ್ಲಾ ಮೂವಿಗಳಲ್ಲಿ ಎಲ್ಲಾ ಹೀರೋಗಳು ಒಂದ್ಸಲ ಆದ್ರೂ ಈ ಗಾಡಿನ ಓಡಿಸಿರ್ತಾರೆ. ಅಷ್ಟು ಕ್ರೇಜ್ ನ ಬಿಲ್ಡ್ ಮಾಡಿತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಇವಾಗ ಡ್ಯೂಕು, KTM, R15ಗಳನ್ನ ಹೆಂಗೆ ದೊಡ್ಡ ಬೈಕ್ ಆಗಿ ನೋಡ್ತಾರೋ, ಒಂದು ಟೈಮ್ ಅಲ್ಲಿ ಬಜಾಜ್ ಪಲ್ಸರ್ 150 ಅನ್ನೋದು ತುಂಬಾ ಹುಡುಗರ ಕನಸಿನ ಗಾಡಿ ಆಗಿತ್ತು. ಬಜಾಜ್ ಅವರು ಈ ಗಾಡಿನ ಎಷ್ಟು ಸಿಂಪಲ್ ಆಗಿ ಡೀಸೆಂಟ್ ಆಗಿ ಡಿಸೈನ್ ಮಾಡಿದ್ರು ಅಂದ್ರೆ ಯಾವುದೇ ಆಂಗಲ್ ಇಂದ ನೋಡಿದ್ರು ನಿಮ್ಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ಪಲ್ಸರ್ ಅಲ್ಲಿ ಅಕ್ಕ ನೋಡ್ರಕ್ಕ ಒಂಚೂರು ಅಕ್ಕ ಅನ್ಬೇಡಪ್ಪ ನೀನು ಮ್ಯಾಮ್. ಇಂಡಿಯಾದಲ್ಲಿ ಈಗಲೂ ಕೂಡ ಮಿಡಲ್ ಕ್ಲಾಸ್ ಅವರು ಒಂದು ಒಳ್ಳೆ ಸ್ಪೋರ್ಟ್ಸ್ ಬೈಕ್ ನ ಅಫೋರ್ಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಮೇನ್ ರೀಸನ್ ಬಂದು ಬಜಾಜ್ ಅವರು. ಈ ಗಾಡಿನಲ್ಲಿ ಮೇನ್ ಅಟ್ರಾಕ್ಷನ್ ಆ ಮಸ್ಕ್ಯುಲರ್ ಟ್ಯಾಂಕು, ಆಮೇಲೆ ಈ ಕ್ಲಿಪ್ ಆನ್ ಹ್ಯಾಂಡಲ್ ಬರ್ಸ್. ಆ ಟೈಮಲ್ಲಿ ನಾರ್ಮಲ್ ಆಗಿ ಇಷ್ಟು ಚೆನ್ನಾಗಿ ಡಿಸೈನ್ ಮಾಡಿರುವಂತ ಗಾಡಿಗಳೇ ಇರಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ಗಾಡಿನ ಒಂದ್ಸಲ ಓಡಿಸ್ ನೋಡಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಬನ್ನಿ ಓಡಿಸ್ ನೋಡೋಣ. ಬೆಂಗಳೂರು ವಿಶ್ವವಿದ್ಯಾಲಯ ನಾರ್ತ್ ಈಸ್ಟ್ ಕಣ್ಮಣಿಯರಿಂದ ಕಂಗೊಳಿಸುತ್ತಿದೆ. ಬೆಂಗಳೂರು ತುಂಬಾ ಚೆನ್ನಾಗಿದೆ, ಆದ್ರೆ ಇಲ್ಲಿ ಬಂದಿರುವಂತ ನಾರ್ತ್ ಈಸ್ಟ್ ಗಳು ಹಾಳು ಮಾಡ್ತಾ ಇದ್ದಾರೆ. ಇಷ್ಟ ದಿನ ಬರೀ ಸರ್ಜಾಪುರ ವೈಟ್ ಫೀಲ್ಡ್ ಅಲ್ಲಿ ಇದ್ರು ಅನ್ಕೊಂಡಿದ್ವಿ, ಆದ್ರೆ ಈಗ ನಾಗರಭಾವಿಗೂ ಬಂದು ಇದನ್ನು ಹಾಳು ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಗಾಡಿನಲ್ಲಿ ನನಗೆ ತುಂಬಾ ಇಷ್ಟ ಆಗೋದಂತಂದ್ರೆ ಇದ್ರ ಸ್ಟೆಬಿಲಿಟಿ. 14 ವರ್ಷ ಹಳೆ ಗಾಡಿ ಆದ್ರೂ ಇವಾಗ್ಲೂ ನೋಡ್ತಾ ಇರ್ಬೋದು ನೀವು ಯಾವ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದೆ ಅಂತ. ಅದಕ್ಕೇನೆ ಇಂಡಿಯನ್ ಕಸ್ಟಮರ್ಸ್ ಬ್ಲೈಂಡ್ ಆಗಿ ಬಜಾಜ್ 150 ನ ಬೈ ಮಾಡ್ತಾ ಇದ್ರು. ಈ ಗಾಡಿನ ಬಜಾಜ್ ಅವರು 2001 ನಲ್ಲಿ ಲಾಂಚ್ ಮಾಡಿದಾಗ ಈ ಗಾಡಿನಲ್ಲಿ ಮೈನಸ್ ಅಂತ ಏನು ಇರಲೇ ಇಲ್ಲ. ಇದ್ರ ಗಾಡಿದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಪವರ್ ಚೆನ್ನಾಗಿದೆ, ಆಮೇಲೆ ಮೈಲೇಜ್ ಚೆನ್ನಾಗಿದೆ, ಒಳ್ಳೆ ಲುಕ್ಸ್ ಇದೆ, ಇನ್ನೇನು ಕಮ್ಮಿ ಇಲ್ಲ. ಫುಲ್ ಪ್ಯಾಕೇಜ್ ಓನ್ಲಿ ಫಾರ್ ಮಿಡಲ್ ಕ್ಲಾಸ್ ಅವ್ರಿಗೆ ಅಂತಾನೆ ಮಾಡಿದಂತ ಗಾಡಿ ಇದಾಗಿತ್ತು. ಅದಕ್ಕೇನೆ ಭಾರತದಲ್ಲಿ ಇದು ಪಲ್ಸರ್ ಸೀರೀಸ್ಗಳು 2 ಕೋಟಿಗೂ ಹೆಚ್ಚು ಬೈಕ್ ಸೇಲ್ ಆಗಿರ್ತಿತ್ತು. ಈ ಗಾಡಿ ನಿಮ್ಗೆ 15 ಲೀಟರ್ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ. ಅವ್ನ ಆವರೇಜ್ ಆಗಿ 45-50 ಮೈಲೇಜ್ ಕೊಟ್ರು ಒಂದು ಫುಲ್ ಟ್ಯಾಂಕ್ ಅಲ್ಲಿ ನೀವು 700ರಿಂದ 750 ಕಿಲೋಮೀಟರ್ ಹೋಗ್ಬೋದು. ಈ ಗಾಡಿ ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಸಿಗುತ್ತೆ, ರೇರ್ ಅಲ್ಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಫ್ರಂಟ್ ನಿಮ್ಗೆ 180 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ, ರೇರ್ ಅಲ್ಲಿ ನಿಮ್ಗೆ 190 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಇದಾಗಿತ್ತು ದಿ OG ಲೆಜೆಂಡರಿ ಪಲ್ಸರ್ 150 ಬಗ್ಗೆ ನನ್ನ ಅನಿಸಿಕೆ. ಹೊಸಬೇರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಏನು ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1981 ಭಾರತ ಕನ್ನಡ ಡಿಂಡಿಮವ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎಲ್ಲಿ ಬಂದ್ರಪ್ಪ ಹೋಗ್ಬಾ.
ಫ್ರಂಟ್ ಲುಕ್ ಮಾತ್ರ ನೋಡಕ್ ತುಂಬಾ ಚೆನ್ನಾಗಿತ್ತು. ಆ ಮೇನ್ ಹೆಡ್ ಲೈಟು ಮತ್ತೆ 2 ಸೈಡ್ ಇರೋ ಲೈಟ್ಗಳು ಕಣ್ಣು ತರ ಕಾಣಿಸ್ತಾ ಇತ್ತು. ಈ ಗಾಡಿಲಿ ನೀವು ನೋಡಬಹುದು 77,000 ಕಿಲೋಮೀಟರ್ ರನ್ ಆಗಿದೆ. ಈಗಲೂ ಹೇಗೆ ರನ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಆದಷ್ಟು ಬೆಂಗಳೂರಿನ ನಾರ್ತ್ ಈಸ್ಟ್ ಅವಾಯ್ಡ್ ಮಾಡಿ, ಎಲ್ಲಾ ಕಡೆ ಕನ್ನಡ ಬಳಸಿ. ನೀವೇನ್ ಬೆಳೆಸೋದು ಬೇಡ, ಕನ್ನಡನ ಬಳಸಿ, ಕನ್ನಡ ತಾನಾಗೆ ಬೆಳೆಯುತ್ತೆ. ನೋಡ್ತಾ ಇರ್ಬೋದು ನೀವು ರೈಟ್ ಸೈಡ್ ಅಲ್ಲಿ